ನಮಸ್ಕಾರ. ಎಲ್ಲರಿಗೂ ಈ ಶುಭ ಮುಂಜಾನೆಯ ವಂದನೆಗಳನ್ನು ಹೇಳುತ್ತಾ ನಾನು ಇವತ್ತು ಕೆಲವೊಂದು ಆಹಾರದ ಬಗ್ಗೆ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಆಹಾರವು ಮನುಷ್ಯನಿಗೆ ಬಹಳ ಮುಖ್ಯವಾದಂಥ ವಿಚಾರ. ಪ್ರತಿಯೊಬ್ಬ ಜೀವ ಪ್ರಾಣಿಗಳಿಗೂ ಆಹಾರದ ಪ್ರಾಮುಖ್ಯತೆ ಬಹಳ ಇದೆ. ಹೀಗಾಗಿಬಿಟ್ಟು ಪ್ರಕೃತಿಯಲ್ಲಿ ಕೆಲ ವಿಧದ ರೋಗದ ಲಕ್ಷಣಗಳು ಕಂಡುಬರ್ತವೆ. ಪ್ರಕೃತಿ ಮಾತೆಯಲ್ಲಿ ಆಮೇಲೆ ಇತ್ತೀಚಿನ ಸಂಶೋಧನೆಗಳನ್ನು ನಾವು ನೋಡಿದಾಗ ಅದು ಕೆಲವು ಬಡತನ, ಅದಕ್ಕೆ ನಿರ್ದಿಷ್ಟವಾದ ಕಾರಣ ಏನು ಅಂತಂತೇಳಿ ಬೇಕಾಗಿಲ್ಲ. ಈ ವೈಜ್ಞಾನಿಕ ದೃಷ್ಟಿಯಿಂದ ಆಹಾರದ ಸಮಸ್ಯೆ ಕೇವಲ ಒಂದು ಕೂಲಿ ಮಾಡಿ ಇಡೀ ದಿನವೆಲ್ಲ ದುಡಿದು ಸಾಯಂಕಾಲ ಬಂದು ರೊಟ್ಟಿ, ಖಾರ, ಎಣ್ಣೆ ತಿನ್ನುವ ಒಬ್ಬ ಸದೃಢವಾದ ಮನುಷ್ಯನ ಆರೋಗ್ಯ ಯಾಗೂ ಚೆನ್ನಾಗಿರುತ್ತೆ. ಸಿಟಿ ಏರಿಯಾದಲ್ಲಿ ಕುಳಿತು ಏನೇ ನಾವು ಮೃಷ್ಟಾನ್ನ ಭೋಜನ ಮಾಡಿದರೂ ಆ ರೋಗಗಳು ಅಟ್ಯಾಕ್ ಮಾಡೋದು ಬಿಡೋದಿಲ್ಲ. ಈ ಪೌಷ್ಟಿಕಾಂಶಗಳು ದೊರಕಲು ಸಾಧ್ಯವೇ? ಹೇಗೆ? ಆಹಾರದ ಪದ್ಧತಿಯಲ್ಲಿ. ಇಲ್ಲದಿದ್ದರೆ ಅವನೇಕೆ ಇಷ್ಟು ಸದೃಢನಾಗಿದ್ದಾನೆ, ಇವನು ಯಾಕೆ ಅಷ್ಟು ಚೆನ್ನಾಗಿಲ್ಲ, ಈ ಶಕ್ತಿ ಎಲ್ಲಿಂದ ಬಂತು ಇತ್ಯಾದಿ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ನಾವು ಉತ್ತರ ಕರ್ನಾಟಕದ ಶೈಲಿ ಊಟ ನೋಡಿದರೆ ರೊಟ್ಟಿ, ಖಡಕ್ ರೊಟ್ಟಿ, ತುಪ್ಪ, ಬೇಳೆ ಪಲ್ಯಗಳು, ಹಸಿ ತರಕಾರಿಗಳು, ಖಾರ, ಚಟ್ನಿ, ನೀರುಳ್ಳಿ ಜೊತೆಗೆ ಅವರು ಇಡೀ ದಿನವೆಲ್ಲ ಈ ಆಹಾರವನ್ನು ತಿಂದು ಹೊಲದಲ್ಲಿ ದುಡಿತಾ ಇರ್ತಾರೆ. ಸಂತೃಪ್ತ ಆಹಾರವೇ? ಪ್ರಕೃತಿ ಚೆನ್ನಾಗಿಡಬಲ್ಲದೆ ಈ ಆಹಾರವನ್ನು ತಿಂದರೆ ಅಲ್ವಾ? ಈ ಸಿಟಿ ಏರಿಯಾದಲ್ಲಿರ್ತಕ್ಕಂಥವ್ರ ಆಹಾರ ಏನು? ಬೆಳಿಗ್ಗೆ ಎದ್ದ ತಕ್ಷಣ ಇಡ್ಲಿ ಸಾಂಬಾರು, ಮಧ್ಯಾಹ್ನ 2 ಚಪಾತಿ, ಒಂಚೂರು ಅನ್ನ ಮುಗೀತು, ಸಾಯಂಕಾಲನೂ ಅಷ್ಟೇ. ಆಹಾರದ ಕೊರತೆಯಿಂದಲೇ ರೋಗಗಳು ಬರ್ತವೆ. ಕೆಲವು ಸಾಂಕ್ರಾಮಿಕ ರೋಗಗಳಿದ್ದಾವೆ, ಕೆಲವು ಶಕ್ತಿ ಕಡಿಮೆಯಾಗಿ ಆಹಾರದ ಕೊರತೆಯಿಂದಾಗಿ ಬರುವ ರೋಗಗಳೇ ಬೇರೆ. ನಾವು ಆರೋಗ್ಯವಾಗಿ ಜೀವಿಸಬೇಕಾದ್ರೆ ಶಾರೀರಿಕವಾಗಿ, ಮಾನಸಿಕವಾಗಿ ಎಲ್ಲ ವಿಧದ ಚಟುವಟಿಕೆಗಳನ್ನು ಮಾಡುತ್ತಾ ಒಳ್ಳೆಯ ಆಹಾರವನ್ನು ಸೇವಿಸುತ್ತಾ ಈ ಪ್ರಮಾಣದಲ್ಲಿ ನಾವು ಆಹಾರದ ಪ್ರಮಾಣವು ಇಷ್ಟೇ ಅಂತಂತಲ್ಲ. ಅವನಿಗೆ ಪಚನ ಕ್ರಿಯೆ ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ಆಹಾರವನ್ನು ಆ ವ್ಯಕ್ತಿಯ ಮೇಲೆ ಅವರು ತಿಂತ ಇರ್ತಾರೆ. ಆ ವ್ಯಕ್ತಿ ಪ್ರಕೃತಿ, ವಯಸ್ಸು, ದುಡಿಮೆ, ಆ ಕಾಲದ ಹವಾಮಾನ, ಆ ರೂಢಿಗಳಿಗೆ ತಕ್ಕಂತೆ ಇರುವುದು ಒಂದು ಪದ್ಧತಿಯ ಪ್ರಕಾರ. ಇಂತಿಷ್ಟೇ ಕ್ಯಾಲೋರಿಗಳಷ್ಟು ಆಹಾರವು ಒಬ್ಬ ಮನುಷ್ಯನಿಗೆ ಬೇಕೆಂದು ಹೇಳುವುದು ಅಷ್ಟೊಂದು ಸರಿ ಅನಿಸೋದಿಲ್ಲ. ಯಾಕೆಂದರೆ ಅವನ ವೇತ್ರ, ಅವನ ತೂಕ, ಅವನ ಕೆಲಸ, ವ್ಯಕ್ತಿಯ ಒಂದು ಇದರ ಮೇಲೆ ಡಿಪೆಂಡ್ ಆಗಿರ್ತದೆ, ಮಾಡುವ ಕೆಲಸದ ಮೇಲೆ ಡಿಪೆಂಡ್ ಆಗಿರ್ತದೆ. ಹೀಗಾಗಿಬಿಟ್ಟು ಆದ್ದರಿಂದ ಅವರ ಅದಕ್ಕೆ ನಿರ್ದಿಷ್ಟತೆ ಅಂತಂತೇನೂ ಇಲ್ಲ. ಆ ವ್ಯಕ್ತಿ ಮೇಲೆ ಅವನು ಎಷ್ಟು ಬೇಕಾದರೂ ಆಹಾರನ ಜೀರ್ಣಿಸೋ ಶಕ್ತಿ ಇರೋ ವ್ಯಕ್ತಿಗಳು ತಿಂತಾರೆ, ಚೆನ್ನಾಗೇ ಇರುತ್ತೆ ಆರೋಗ್ಯ. ಕೆಲವರು ವಿಷಯದಲ್ಲಿ ಮಿತವಾಗಿರೋದೇ ಮೈಭಾರ ಹೆಚ್ಚಿಸ್ಕೊಂಡು ಇನ್ನಿತರೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಮಾಡ್ಕೊಂಡು ಒಂದೇ ಥರದ ಆಹಾರವನ್ನು ತಿಂದ್ಕೊಂಡು ಜಾಗರೂಕತೆಯಿಂದ ಇರೋದಿಲ್ಲ. ಅವರು ಏನೇನು ಸಿಗುತ್ತೋ, ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಅವರು ತಿಂತಾ ಇರ್ತಾರೆ. ಆ ಫ್ಯಾಟ್ ಕಂಟೆಂಟ್ಸ್ ಜಾಸ್ತಿಯಾಗಿ ಬಾಡಿ ವೆಯ್ಟೇಜ್ ಜಾಸ್ತಿಯಾಗಿ
ಹಾಗೆ ಉತ್ತರ ಕರ್ನಾಟಕದಲ್ಲಿ ಶೈಲಿಯಲ್ಲಿ ತೆಗೆದುಕೊಳ್ರಿ, ಬೆಳಿಗ್ಗೆ ಒಂದು ಊಟ ಸರಿಯಾಗಿ ಊಟ ಮಾಡ್ತಾರೆ ಅವರು, ಚೆನ್ನಾಗಿ ನೀರು ಕುಡಿತಾರೆ, ಬಿಸಿಲಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಮಧ್ಯಾಹ್ನ ಸರಿಯಾಗಿ ಊಟ ಮಾಡ್ತಾರೆ, ಸಾಯಂಕಾಲ ಸರಿಯಾಗಿ ಊಟ ಮಾಡ್ತಾರೆ. ಅವರ ಆರೋಗ್ಯ ಯಾವಾಗಲೂ ಸದೃಢವಾಗಿರ್ತದೆ. ಮೈ ಬೆಳೆಸ್ಕೊಂಡು ಫ್ಯಾಟ್ ಕಂಟೆಂಟ್ ಜಾಸ್ತಿ ಮಾಡಿ ಏನು ಕೆಲಸ ಇಲ್ದೇ, ದೇಹಕ್ಕೆ ತಕ್ಕಂತೆ ಕೆಲಸ ಇಲ್ಲದೇ ನಾವು ಬದುಕಿದರೆ ರೋಗಗಳಿಗೆ ನಾವು ಆಹ್ವಾನ ಕೊಟ್ಟಂಗೆ ಆಗುತ್ತೆ. ಹೀಗಾಗಿ ಮೈ ಭಾರ ಹೆಚ್ಚಿಸಿಕೊಂಡು ಇಲ್ಲವೇ ಇನ್ನಿತರ ರೋಗಗಳಿಗೆ ತುತ್ತಾದರೂ ಇದ್ದಾರೆ. ಇನ್ನು ಕೆಲವರು ಆಹಾರ ವಿಷಯದಲ್ಲಿ ಅತಿ ಜಾಗರೂಕತೆ ವಹಿಸಿ ತಮ್ಮ ಪ್ರಕೃತಿಗೆ ಒಗ್ಗದಿರಲಿ ಎಂದು ಬಳಲುವವರು ಇದ್ದಾರೆ. ಆದ್ದರಿಂದ ವಿಷಯವು ತಿಳಿಯುತ್ತಾ ಹೋದಂತೆ ಜಟಿಲವಾಗುತ್ತಾ ಹೋಗುತ್ತದೆ. ಅದಕ್ಕೆ ಇಷ್ಟೇ ಅಂತ ಹೇಳೋಕ್ಕೆ ಬರೋದಿಲ್ಲ. ಆದ್ದರಿಂದ ಈ ವಿಷಯವನ್ನು ಆಯಾ ವ್ಯಕ್ತಿಗೆ ಬಿಡುವುದು ಒಳ್ಳೆಯದು. ಅವನು ತನ್ನ ಪ್ರಕೃತಿಗೆ ಒಗ್ಗುವಂತಹ ಆಹಾರ ಪದಾರ್ಥಗಳನ್ನು ಹಿತಮಿತಗಳಲ್ಲಿ ಪ್ರಮಾಣದಲ್ಲಿ ಬಳಸಿದ್ರೆ ಸಾಕು. ಆಹಾರದಲ್ಲಿರುವ ಮೇಧಸ್ಸು, ಶರ್ಕರೆ ಪಿಷ್ಟಾದಿಗಳು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ. ಪ್ರೋಟೀನ್ಗಳು, ರಂಜಕ, ಕ್ಯಾಲ್ಸಿಯಂ ಇವು ದೇಹಯಂತ್ರದ ಭಾಗಗಳನ್ನು ಪುನರುಜ್ಜೀವನಗೊಳಿಸುವ ಅಂಶಗಳು. ಇವಲ್ಲದೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನಿತ್ತು ಆ ದೇಹವನ್ನು ಕಾಪಾಡ್ತದವೆ. ಅದನ್ನು ಸುತ್ತಲಿರುವ ಕೆಲಸವನ್ನು ಜೀವಸತ್ವಗಳು ಮಾಡುತ್ತವೆ. ಆರೋಗ್ಯ ಜೀವನಕ್ಕೆ ಇವೆಲ್ಲ ಅವಶ್ಯ. ಈ ವಿಷಯಗಳ ಬಗ್ಗೆ ನಾವು ಅನೇಕ ಇದರ ಪ್ರಕಾರ ನಾವು ತಿಳ್ಕೊಂತ ಹೋದರೆ ಬೇಕಾದಷ್ಟು ವಿಷಯಗಳು, ಶರ್ಕರೆ ಪಿಷ್ಟಾದಿಗಳು ಬೇಕು, ಆಮೇಲೆ ಫ್ಯಾಟ್ ಕಂಟೆಂಟ್ಸ್ ಬೇಕು, ಸಸಾರಜನಕಗಳು ಪ್ರೋಟೀನ್ಸ್ ಬೇಕು, ಖನಿಜಗಳು ಬೇಕು, ಮಿನರಲ್ಸು, ಜೀವಸತ್ವಗಳು ಬೇಕು, ಆಮೇಲೆ ಎ ಜೀವಸತ್ವ, ಬಿ ಜೀವಸತ್ವ, ಆಮೇಲೆ ಕೆ ಜೀವಸತ್ವ, ಇವೆಲ್ಲ ಅನೇಕ ಜೀವಸತ್ವಗಳು ದೇಹಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಅನೇಕ ಡಾಕ್ಟ್ರ್ ಹತ್ರ ಅದು ಕೊರತೆಗಳು ಏನೇನಾಗಿದ್ದಾವೆ ಡಾಕ್ಟ್ರ್ ಹತ್ರ ಹೋದರೆ ಇಂಥ ಜೀವಸತ್ವ ಕಡಿಮೆ ಆಗಿದೆ, ಇಂಥ ಆಹಾರವನ್ನು ತೆಗೆದುಕೊಳ್ಳ್ರಿ ಅಂತಂತೇಳಿ ಅವರು ಹೇಳ್ತಾರೆ. ಹೀಗಾಗಿಬಿಟ್ಟು ಮನುಷ್ಯನಿಗೆ ಅನೇಕ ವಿಧಗಳಿವೆ. ಹೀಗಾಗಿ ಆಹಾರದಿಂದಲೇ ಮನುಷ್ಯ ಜೀವ ಬದುಕೋದು. ಹೀಗಾಗಿಬಿಟ್ಟು ಈ ಎಲ್ಲ ಉದ್ದೇಶದಿಂದ ನಾವು ಮನುಷ್ಯನಿಗೆ ಎಷ್ಟು ಆಹಾರ ಬೇಕು ಎನ್ನುವುದು ಬಹಳ ಮುಖ್ಯವಾಗಿರುತ್ತದೆ. ಈ ಉದ್ದೇಶದಿಂದ ಅವನು ಅನೇಕ ಜೀವಸತ್ವ ಇರುವ, ಅನೇಕ ಶರ್ಕರೆ ಪಿಷ್ಟಾದಿಗಳಿರುವ ಆಹಾರಗಳನ್ನು ನೋಡಿ ಸೊಪ್ಪು, ಪಲ್ಯ, ಆಮೇಲೆ ಹಾಲು, ಮಜ್ಜಿಗೆ, ಮೊಸರು, ಅನೇಕ ವಿಧ ವಿಧವಾದ ಕಾಯಿ ಪಲ್ಯಗಳ ಒಂದು ಆಹಾರವನ್ನು ಅವನು ತೆಗೆದುಕೊಳ್ಳಬೇಕಾಗುತ್ತದೆ. ಹೀಗಾಗಿಬಿಟ್ಟು ಇಷ್ಟು ಹೇಳ್ತಾ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಹೀಗಾಗಿ ನೀವೆಲ್ಲರೂ ಇದನ್ನು ಕೇಳಬೇಕು. ಕೇಳಿ ಒಂದು 5 ನಿಮಿಷ ಸ್ಪೇರ್ ಮಾಡ್ಕೊಂಡು ಅದನ್ನು ಕೇಳಿ ಅರ್ಥ ಮಾಡ್ಕೊಳ್ತೀರಾ ಅಂತಂತ ಕೇಳಿಕೊಳ್ಳುತ್ತಾ ಇವತ್ತಿನ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.